ನಾವು ಅವರ ಅಪರಾಧ ಅಂತ ಭಾವಿಸೋದಾದ್ರೆ ಊರಿನಲ್ಲೂ ಕೂಡ ಹನುಮನ ಧ್ವಜ ಹಾಕ್ತವೆ ಅಂತಕ್ಕಂಥ ಸವಾಲ್ ಸ್ವೀಕಾರ ಮಾಡ್ತೀರಾ? ಮನೆ ಮನೆಗೆ ಹನುಮನ ಧ್ವಜ ಹಾಕ್ತವೆ ಅಂತ ಸವಾಲ್ ಸ್ವೀಕಾರ ಮಾಡ್ತೀರಾ? ನಾವು ಸವಾಲ್ ಹಾಕ್ತೇವೆ. ನಿಮಗೆ ತಾಕತ್ತಿದ್ರೆ ತೆಗೆದು ನೋಡಿ, ತೆಗೆದು ನೀವು ಉಳಿರಿ. ಆಗ ನೀವು ಉಳಿತೀರೋ ಹನುಮ ಭಕ್ತಿ ಉಳಿತಾರೋ ಅನ್ನುವಂತ ಸವಾಲನ್ನು ನಾವು ಹಾಕೋದಕ್ಕೆ ತಯಾರಿದ್ದೇವೆ. ಅವರು ಅಪರಾಧ ಮಾಡಿದ್ದಾರೆ. ಅವರು ಹನುಮ ಧ್ವಜ ತೆಗೆದು ಅಪರಾಧ ಮಾಡಿದ್ದಾರೆ. ಅರ್ಜುನನ ರಥದ ಮೇಲೆ ಕುರುಕ್ಷೇತ್ರ ಯುದ್ಧ ಮಾಡಬೇಕಾದ್ರೆ ಇದ್ದ ಧ್ವಜ ಹನುಮ ಧ್ವಜ. ಒಮ್ಮೆ ಹನುಮ ಧ್ವಜ ತೆಗೆದ ತಕ್ಷಣ, ಕೃಷ್ಣಾರ್ಜುನರು ರಥದಿಂದ ಇಳಿದ ತಕ್ಷಣ ಏನಾಯ್ತು? ಆ ರಥ ಏನಾಯ್ತು? ಭಸ್ಮ ಆಗೋಯ್ತು. ಹಾಗೆಯೇ ಧ್ವಜ ತೆಗೆದ ಕಾಂಗ್ರೆಸ್ ಸರ್ಕಾರವೂ ಕೂಡ ಏನಾಗಬೇಕು? ರಾಜಕೀಯವಾಗಿ ಭಸ್ಮ ಆಗಬೇಕು. ಶಾಂತಿಯ ಸಂಧಾನಕ್ಕೆ ಹೋಗಿದ್ದ ಹನುಮ ಲಂಕೆಗೆ, ರಾವಣ ಹನುಮನ ಬಾಲಕ್ಕೆ ಬೆಂಕಿ ಹಾಕಿದ. ಪರಿಣಾಮ ಏನಾಯ್ತು? ಹಾಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ಹನುಮ ಭಕ್ತರನ್ನ ಕೆಣಕಿದರೆ ಆ ಲಂಕೆಗಾದ ಪರಿಸ್ಥಿತಿಯೂ ಕೂಡ ನಿಮ್ಮ ಸರ್ಕಾರಕ್ಕೆ ಆಗುತ್ತೆ ಅನ್ನುವ ಎಚ್ಚರಿಕೆ ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಯಾರನ್ನ ತೃಪ್ತಿಪಡಿಸೋದಕ್ಕೆ ತೆಗೆದ್ರಿ ಸಿದ್ದರಾಮಯ್ಯನವರೇ? ನೀವು ಹೇಳಿದ್ರಿ ನನ್ನ ತಂದೆ ಹೆಸರು ಸಿದ್ದರಾಮೇಗೌಡ ಅಂತ ಹೇಳಿ. ನೀವು ಹೇಳಿದ್ರಿ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಅಂತ ಹೇಳಿ. ನಿಮ್ಮ ಹೆಸರಿನಲ್ಲಿ ರಾಮ ಇರಬಹುದು, ನಿಮ್ ತಂದೆಯವರು ಇಟ್ಟ ಕಾರಣಕ್ಕೆ ನಿಮ್ಮ ಹೆಸರಿನಲ್ಲಿ ರಾಮ ಇರಬಹುದು. ಆದ್ರೆ ನಿಮಗೆ ರಾಮ ಭಕ್ತಿ ಇಲ್ಲ ಅನ್ನೋದನ್ನ ನಿಮ್ಮ ನೀಚ ಕೃತ್ಯದ ಮೂಲಕ ತೋರಿಸಿದಿರಿ. ನಿಮ್ಮ ನೀಚ ಕೃತ್ಯ ಇದೆಯಲ್ಲ, ನಿಮಗೆ ರಾಮ ಭಕ್ತಿ ಇಲ್ಲ ಅನ್ನೋದನ್ನ ತೋರಿಸಿದೆ. ಹನುಮನ ಎದೆಯಲ್ಲಿ ರಾಮ ಇದ್ದ. ಹನುಮನ ಧ್ವಜ ತೆಗೆಯೋದ್ರ ಮೂಲಕ ನೀವು ರಾಮನ ವಿರೋಧಿ ಮತ್ತು ಹನುಮನ ವಿರೋಧಿ ಅನ್ನೋದನ್ನ ಸಾಬೀತುಪಡಿಸಿದಿರಿ. ಯಾರನ್ನು ತೃಪ್ತಿಪಡಿಸೋದಕ್ಕೆ ಇದನ್ನು ಮಾಡಿದ್ರಿ? ನನಗನ್ಸುತ್ತೆ ಯಾವ್ದಾದ್ರು ಭೂತ ಪ್ರೇತ ಮೆಟ್ಕೊಂಡಿದ್ರೆ ಆ ಭೂತ ಪ್ರೇತ ಮೆಟ್ಕೊಂಡು ಅವ್ರು ಹಿಂಗೆ ಆಡ್ತಾರೆ. ಬಹುಶಃ ಕಾಂಗ್ರೆಸ್ಸಿಗೆ ಮೆಟ್ಟಿರೋ ಭೂತ ಪ್ರೇತ ಅಂತಿಂತ ದೆವ್ವ ಮೆಟ್ಟಿಲ್ಲ. ಇದಕ್ಕೆ ಮೆಟ್ಟಿರೋ ದೆವ್ವ, ಈ ಕಾಂಗ್ರೆಸ್ಸಿಗೆ ಮೆಟ್ಟಿರೋ ದೆವ್ವ ಟಿಪ್ಪು ಸುಲ್ತಾನ್ ದೆವ್ವನೇ ಮೆಟ್ಟಿರಬಹುದು ಅಂತ ಅನ್ಸುತ್ತೆ. ಆ ಟಿಪ್ಪು ಸುಲ್ತಾನು ಕೂಡ ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಮಂದಿರದಲ್ಲಿದ್ದಂತ ಹನುಮನನ್ನ ತೆಗೆದು ತನ್ನ ಅವಸಾನವನ್ನ ತಾನೇ ತಂದ್ಕೊಂಡ. ಈ ಆಧುನಿಕ ಟಿಪ್ಪು ಸುಲ್ತಾನ್ನ ದೆವ್ವ ಮೆಟ್ಟಿರುವಂತ ಸಿದ್ದರಾಮಯ್ಯನವರು, ಅವರೂ ಕೂಡ ತನ್ನ ರಾಜಕೀಯ ಅವಸಾನವನ್ನ ಹನುಮ ಧ್ವಜವನ್ನ ತೆಗೆಯೋದ್ರ ಮೂಲಕ ತಂದುಕೊಂಡಿದ್ದಾರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಸೋಲುತ್ತೆ. ಎನ್ಡಿಎ ಭಾರತೀಯ ಜನತಾ ಪಾರ್ಟಿ ಜನತಾದಳದ ನೇತೃತ್ವದ, ಬಿಜೆಪಿ ಜನತಾದಳದ ನೇತೃತ್ವದ ಎನ್ಡಿಎ ಗೆಲ್ಲುತ್ತೆ ಅಂತಕ್ಕಂಥ ಸಂದೇಶವನ್ನು ನೀವು ಕೊಟ್ಟಿದ್ದಾರೆ. ನಾವು ಈ ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ, ನೀವು ತಪ್ಪು ಮಾಡಿದಿರಿ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ ಕೆರಗೋಡ್ನಲ್ಲಿ ಮತ್ತೆ ಹನುಮ ಧ್ವಜ ಕೆರಗೋಡ್ನಲ್ಲಿ ಹಾರಾಡುವವರೆಗೆ ನಾವು ಇವತ್ತು ಜನಾಕ್ರೋಶ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಕಾಂಗ್ರೆಸ್ನವ್ರನ್ನ ಫ್ಲೆಕ್ಸ್ ಕಂಡ್ರೆ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನೀವು ಊರಿಗೆ ಕಾಲಿಡಕ್ಕಾಗಲ್ಲ, ನೀವು ಕಾಲಿಡಕ್ಕಾಗದೇ ಇರುವಂತ ಪರಿಸ್ಥಿತಿ ಬರುತ್ತೆ. ಪೊಲೀಸ್ ಬಲದ ಮೂಲಕ ಎಷ್ಟು ದಿನ ನೀವು ರಾಜಕೀಯ ಮಾಡಬಲ್ರಿ? ಪೊಲೀಸ್ ಬಲದ ಮೂಲಕ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಮಾಡಕ್ಕಾಗುತ್ತಾ? ಎಷ್ಟು ದಿನ ಮಾಡ್ತಾರೆ? 3 ದಿನ ಮಾಡಬಹುದು, 4 ದಿನ ಮಾಡಬಹುದು. ಆಮೇಲೆ
ನಿಮ್ಮ ಆಟ ಕೇಲ್ ಕಾಂಗ್ರೆಸ್ನ ಕೇಲ್ ಖತಮ್ ಆಗುತ್ತೆ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳಿ ಜಿಲ್ಲಾಡಳಿತ ನೀವು ಯಾರ ಮರ್ಜಿಗೆ ಅನುಗುಣವಾಗಿ ಕೆಲಸ ಮಾಡಿದಿರೋ ಗೊತ್ತಿಲ್ಲ. ನೀವು ಮಾಡಿರೋದು ಪಾಪದ ಕೃತ್ಯ. ತಕ್ಷಣ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ